ನಮ್ಮ ದೇಶದಲ್ಲಿ ಯೋಗಕ್ಕೆ ಅದರದ್ದೇ ಆದ ವೈಶಿಷ್ಟ್ಯವಿದೆ. ಯೋಗಕ್ಕೆ ಭಾರತವೇ ತಾಯಿ, ಜನ್ಮಭೂಮಿ. ಇತರೆ ವ್ಯಾಯಾಮಗಳು ದೈಹಿಕವಾಗಿ ಮಾತ್ರ ನಮ್ಮನ್ನ ಬಲಗೊಳಿಸಿದ್ರೆ, ಯೋಗ ಧ್ಯಾನ ಮಾನಸಿಕವಾಗಿಯೂ ನಮ್ಮನ್ನ ಶಕ್ತಿಶಾಲಿಯಾಗಿ ರೂಪಿಸುತ್ತೆ. ಆ ನಿಟ್ಟಿನಲ್ಲಿ ಅತ್ಯಂತ ಪ್ರಯೋಜನಕಾರಿಯಾದ ಯೋಗಾಭ್ಯಾಸದ ಕುರಿತು ನೀವರಿಯದ ಮಹತ್ವದ ಸಂಗತಿಗಳ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಭಾವನಾತ್ಮಕ ಆಘಾತಗಳಿಂದ ಹೊರಬರಲು ಯೋಗ ಧ್ಯಾನ. ಖಿನ್ನತೆ, ಅಗಲಿಕೆ, ಸೋಲು, ವಂಚನೆಯ ನೋವಿಗೆ ಚಿಕಿತ್ಸೆ. ಯೋಗ ಮತ್ತು ಧ್ಯಾನವು ಪುರಾತನ ಪುನಶ್ಚೇತನಕಾರಿ ವಿಜ್ಞಾನಗಳಾಗಿದ್ದು, ಮನಸ್ಸು, ಆತ್ಮ ಮತ್ತು ದೇಹವನ್ನ ಸಮಗ್ರವಾಗಿ ಗುಣಪಡಿಸಲು ಚಿಕಿತ್ಸೆಯಾಗಿ ಬಳಸಬಹುದು. ದೇಹವನ್ನ ಆರೋಗ್ಯವಾಗಿಡಲು, ಮನಸ್ಸನ್ನ ಬಲಪಡಿಸಲು ಮತ್ತು ಆತ್ಮವನ್ನ ಶಾಂತಗೊಳಿಸಲು ಈ ಎರಡಕ್ಕಿಂತ ಉತ್ತಮವಾಗಿ ಬೇರೇನೂ ಕಾರ್ಯನಿರ್ವಹಿಸುವುದಿಲ್ಲ. ಇದೀಗ ಎಲ್ಲೆಡೆ ಯೋಗ ಮತ್ತು ಧ್ಯಾನದ ಬಗೆಗಿನ ಮಹತ್ವ ಮತ್ತು ಆಸಕ್ತಿ ಹೆಚ್ಚುತ್ತಿದೆ. ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಯೋಗ ಮತ್ತು ಧ್ಯಾನ ಅಭ್ಯಾಸ ಮಾಡುವವರು ಶಾಂತಿಯನ್ನ ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದಾಗಿ ಇನ್ನು ಕೆಲವರು ಈ ಅಭ್ಯಾಸಗಳನ್ನ ಪ್ರಾರಂಭಿಸಲು ಇಚ್ಛಿಸುತ್ತಿದ್ದಾರೆ. ಮನಸ್ಸಿನ ಶಾಂತಿ, ನೆಮ್ಮದಿಯ ಆತ್ಮ, ನೆಮ್ಮದಿಯ ನಿದ್ದೆ ಸೇರಿದಂತೆ ಜೀವನದಲ್ಲಿ ಎಲ್ಲ ಧನಾತ್ಮಕ ವಿಚಾರಗಳಿಗೆ ಶಾಂತಿಯಿಂದ ಇರುವುದು ಪ್ರಮುಖ ಅಂಶವಾಗಿದೆ. ಆಘಾತಕಾರಿ ಅನುಭವಗಳನ್ನು ಹೊಂದಿರುವ ಜನರು ಯೋಗ ಮತ್ತು ಧ್ಯಾನದ ಅಭ್ಯಾಸದಿಂದ ಪ್ರಯೋಜನ ಪಡೆಯಬಹುದು. ಆಘಾತವು ಒಬ್ಬರ ವ್ಯಕ್ತಿತ್ವವನ್ನು ಬದಲಾಯಿಸಬಹುದು. ಇದು ಹಲವಾರು ನರವೈಜ್ಞಾನಿಕ ಬದಲಾವಣೆಗಳನ್ನು ಉಂಟುಮಾಡುತ್ತದೆ. ಯೋಗ ಮತ್ತು ಧ್ಯಾನದ ನಿಯಮಿತ ಅಭ್ಯಾಸದೊಂದಿಗೆ ಇವುಗಳಿಂದ ದೂರವಿರಬಹುದು. ಯೋಗದ ಪರಿಣಾಮ. ಆಘಾತಕಾರಿ ಅನುಭವವು ನಮ್ಮ ಮನಸ್ಸು ಮತ್ತು ದೇಹದಲ್ಲಿಯೇ ವಾಸಿಸುತ್ತದೆ. ಇದು ದೈಹಿಕ ಸಂವೇದನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಅಂದರೆ ಇದರಿಂದಾಗಿ ಉಂಟಾಗುವ ಆತಂಕವು ಅವರ ಉಸಿರಾಟವು ಅರಿವಿಲ್ಲದಂತಾಗುತ್ತದೆ ಮತ್ತು ಇಡೀ ದೇಹವು ಗಟ್ಟಿಯಾಗುತ್ತದೆ, ಬಿಗಿಯಾಗುವಂತೆ ಮಾಡುತ್ತದೆ. ಇಂತಹ ಸಮಯದಲ್ಲಿ ಭಯ ಅವರನ್ನ ಆವರಿಸುತ್ತದೆ. ಹೀಗಾಗಿ ಯೋಗದ ಅಭ್ಯಾಸವು ಒತ್ತಡವನ್ನ ಕಡಿಮೆ ಮಾಡುತ್ತದೆ ಮತ್ತು ಹೀಗೆ ಹೃದಯ ಬಡಿತವನ್ನು ತಗ್ಗಿಸಲು ಅವಕಾಶ ನೀಡುತ್ತದೆ. ಜನರನ್ನು ಅವರ ದೇಹದೊಂದಿಗೆ ಮತ್ತೆ ಸಂಪರ್ಕಕ್ಕೆ ತರುತ್ತದೆ. ಧ್ಯಾನವನ್ನ ಪ್ರತಿದಿನ ಮಾಡಿದರೆ ಅದು ದೇಹವನ್ನ ಮಾತ್ರವಲ್ಲದೆ ಮನಸ್ಸನ್ನು ನಿಧಾನವಾಗಿ ಮರು ತರಬೇತಿಗೊಳಪಡಿಸುತ್ತದೆ ಮತ್ತು ಆಘಾತವನ್ನ ಹೋಗಲಾಡಿಸುತ್ತದೆ. ಇದು ಆತಂಕ, ಖಿನ್ನತೆ, ನಿದ್ರಾಹೀನತೆ ಮತ್ತು ದುಸ್ವಪ್ನ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಕೋಪವನ್ನ ಬಿಡಲು ಮತ್ತು ಸಾಮಾಜಿಕವಾಗಿ ಇತರರೊಂದಿಗೆ ಉತ್ತಮವಾಗಿ ತೊಡಗಿಸಿಕೊಳ್ಳಲು ಜನರನ್ನು ಪ್ರೇರೇಪಿಸುತ್ತದೆ. ಸಂಶೋಧನೆ ಏನು ಹೇಳುತ್ತದೆ? ಯೋಗವು ಜನರಿಗೆ ಹೇಗೆ ಪ್ರಯೋಜನಕಾರಿ ಎಂಬುದನ್ನು ಅನೇಕ ಅಧ್ಯಯನಗಳು ತೋರಿಸಿವೆ. ಕೆಲವೊಮ್ಮೆ ಇದು ಔಷಧಿಗಿಂತಲೂ ಹೆಚ್ಚು ಆಘಾತಕಾರಿ ಒತ್ತಡದ ಲಕ್ಷಣಗಳನ್ನು ನಿವಾರಿಸುತ್ತದೆ. ಯೋಗಾಭ್ಯಾಸ ಆರಂಭಿಸಿದ ನಂತರ ಅವರ ಮೆದುಳಿನ ನ್ಯೂರೋ ಇಮೇಜಿಂಗ್ ಪ್ರದೇಶಗಳಲ್ಲಿ ಸ್ವಯಂ ಅರಿವಿಗೆ ಸಂಪರ್ಕ ಹೊಂದಿದ ಒಂದು ಗ್ರಹಿಸಬಹುದಾದ ಕ್ರಿಯಾಶೀಲತೆಯನ್ನ ತೋರಿಸಿದೆ. ಆಘಾತಕ್ಕೊಳಗಾದ ಜನರಿಗೆ ಯೋಗವು ಉತ್ತಮ ಪರಿಣಾಮ ಬೀರುತ್ತದೆ. ವಾಸ್ತವವಾಗಿ ಯೋಗ ಮತ್ತು ಧ್ಯಾನದ ಪರಿಣಾಮವು ಇತರ ಚಿಕಿತ್ಸಾ ವಿಧಾನಗಳಾದ ನರಗಳ ಪ್ರತಿಕ್ರಿಯೆ, ಕಣ್ಣಿನ ಚಲನೆಯ ಸಂವೇದನಾಶೀಲತೆ ಮತ್ತು ಮರು ಸಂಸ್ಕರಣೆಗೆ ಹೋಲಿಸಿದರೆ ತುಂಬಾ ಹೆಚ್ಚು. ಆಘಾತಕ್ಕೆ ಚಿಕಿತ್ಸೆ ನೀಡಲು ಮೆದುಳಿನ ಸಕ್ರಿಯಗೊಳಿಸುವಿಕೆ ಮತ್ತು ಮೆಮೊರಿ ಸಂಸ್ಕರಣೆಯನ್ನು ಬದಲಾಯಿಸುವಂತಹ ಹಲವಾರು ವ್ಯವಸ್ಥೆಗಳು ಮತ್ತು ಪ್ರಕ್ರಿಯೆಗಳು ಅಗತ್ಯವಾಗಿರುತ್ತವೆ. ಇವುಗಳು ಕೂಡ ಪರಿಣಾಮಕಾರಿಯಾಗಿದ್ದರೂ ಯೋಗ ಮತ್ತು ಧ್ಯಾನದ ನಿಯಮಿತ ಅಭ್ಯಾಸವು ಕ್ರಮೇಣ ಪ್ರಕ್ರಿಯೆಯಾಗಿರುವುದರಿಂದ ಹೆಚ್ಚಿನ ವ್ಯವಸ್ಥೆಗಳಿಗೆ ಸಹಾಯಕ ಎಂದು ಕಂಡುಬಂದಿದೆ. ಧ್ಯಾನವು ಆಘಾತದ ಉಳಿದ ಒತ್ತಡಗಳಿಂದ ಪ್ರಭಾವವಾಗಿರುವ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಯೋಗವು ದೇಹವನ್ನ ಈ ಸಮಯದಲ್ಲಿ ಹಿಂದಿಟ್ಟುಕೊಂಡಿದ್ದ ಒತ್ತಡವನ್ನ ಹೋಗಲಾಡಿಸುತ್ತದೆ.
ಆಘಾತವು ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ಗೆ ಕಾರಣವಾಗುತ್ತದೆ. ಇದು ಆತಂಕ ಮತ್ತು ಖಿನ್ನತೆ, ಭಾವನಾತ್ಮಕ ನಿಶ್ಚೇತನ ಮತ್ತು ಸಾಮಾಜಿಕ ಹಿಂಜರಿಕೆ ಮುಂತಾದ ಲಕ್ಷಣಗಳನ್ನು ಹೊಂದಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆಘಾತವು ಜನರನ್ನ ಅವರ ಆಂತರಿಕ ಮಗುವಿನಿಂದ ದೂರವಿಡುತ್ತದೆ. ಯೋಗ ಮತ್ತು ಧ್ಯಾನದ ದೈನಂದಿನ ಅಭ್ಯಾಸವನ್ನ ನಗೆ ಚಿಕಿತ್ಸೆ ಮತ್ತು ಶುದ್ಧ ಆಯುರ್ವೇದ ಆಹಾರ ತಿನ್ನುವಿಕೆಯಂತಹ ಇತರ ಪುನಶ್ಚೇತನಕಾರಿ ಚಿಕಿತ್ಸೆಗಳೊಂದಿಗೆ ಹೆಚ್ಚಿಸಿದಾಗ ಬಹಳಷ್ಟು ಬದಲಾವಣೆಗಳನ್ನು ತರಬಹುದು. ಆಘಾತವನ್ನ ವಾಸಿ ಮಾಡುವುದು ಕ್ರಮೇಣ ಹಂತ ಹಂತದ ಪ್ರಕ್ರಿಯೆ. ಆದರೆ ಯೋಗ ಮತ್ತು ಧ್ಯಾನದ ನಿಯಮಿತ ಅಭ್ಯಾಸ ಸೇರಿದಂತೆ ಇತರ ಪ್ರಾಚೀನ ಚೇತರಿಸಿಕೊಳ್ಳುವ ಮತ್ತು ಹಿತವಾದ ಚಿಕಿತ್ಸೆಗಳೊಂದಿಗೆ ಸಾಧ್ಯ. ಇದು ಆಘಾತದ ಹಲವಾರು ರೋಗ ಲಕ್ಷಣಗಳ ಮೇಲೆ ಕೆಲಸ ಮಾಡುವ ಮೂಲಕ ಮತ್ತು ಭಾವನಾತ್ಮಕವಾಗಿ ಗುಣಪಡಿಸುತ್ತಾ ಮನಸ್ಸು ಮತ್ತು ದೇಹವನ್ನ ಜೋಡಿಸುತ್ತದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.